ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೀತು ನೀನೇನಿಲ್ಲಿ? ನಿಜ ಜೊತೆ ಊಟ ಮಾಡೋಣ ಅಂತ ಬಂದೆ ಬ್ರೋ. ಯಾಕೆ ಪ್ರೀತು, ಇವತ್ತು ನಿನ್ನ ಮನೆಯಿಂದ ಊಟ ತರಲಿಲ್ವಾ? ಆದರೆ ಆ ಮನೆ ಊಟನ ನನ್ನ ಬ್ರೋ ಜೊತೆ ಕೂತ್ಕೊಂಡು ತಿನ್ನಕ್ಕಾಗಲ್ವಲ್ಲ. ಓಹೋ, ಅದಕ್ಕೇನಾ ಸಾಹೇಬ್ರು ಅವಾಗಲೇ ಎಲ್ಲಿದ್ಯಾ, ಎಷ್ಟೊತ್ತಿಗೆ ಡ್ರಾಪ್ ಮುಗಿಯುತ್ತೆ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಿದ್ದು? ಎಸ್ ಬ್ರೋ, ಹೆಂಗೆ ನಾವು? ಅಲ್ಲ ಪ್ರೀತು, ನನ್ನ ಜೊತೆ ಊಟ ಮಾಡೋದಕ್ಕೆ ಇಷ್ಟು ದೂರ ಬರೋ ಬದಲು ಸಂಜೆ ಮನೆಗೆ ಬಂದಿದ್ರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋಯ್ತಲ್ವಾ? ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ. ಇವಾಗೇನು ನೋಡ್ಬೇಕಲ್ವಾ? ಕೊಡ್ತೀನಿ ಬಿಡು. ನೀವು ಮಾವ ಮಾಡ್ರ ಅಡುಗೆನ ನೀವು ಒಬ್ಬನೇ ತಿನ್ನಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ತಿನ್ನೋಕೆ ಬಿಸಿಬೇಳೆ ಬಾತು ಕೊಡ್ತಾನೆ ಇಲ್ಲ. ಏಯ್ ಪ್ರೀತು, ಡ್ರಾಮಾ ಮಾಡಿದ್ ಸಾಕು, ಬಾ ಊಟ ಮಾಡೋಣ. ಊಟ ಮಾಡಬೇಕು ಅಂತ ಬೆಳಗ್ಗೆ ತಿಂಡಿನೂ ಸರಿಯಾಗಿ ತಿಂದಿಲ್ಲ ಬ್ರೋ. ಒಳ್ಳೆ ಪ್ರೀತು. ತೋ ತಿನ್ನು ಬ್ರೋ, ನೀನೇ ತಿನ್ಸು ಬ್ರೋ. ಪ್ರೀತು, ನೀನು ಇವಾಗಿನ್ನೂ ಚಿಕ್ಕ ಹುಡುಗ ಅಲ್ಲ, ಅಪ್ಪ ಆಗ್ತಾ ಇದೆಯಾ, ಇನ್ನೂ ನಾನೇ ತಿನ್ನಿಸ್ಬೇಕಾ? ಬ್ರೋ, ನನ್ನ ತಾತ ಆದರೂ ನನ್ನ ಕೈ ಚಾಸ್ತಾನೆ ಇರ್ತೀನಿ, ನೀನು ತಿನ್ಸ್ತಾನೆ ಇರಬೇಕು, ನಾನು ತಿಂತಾನೆ ಇರ್ತೀನಿ. ಅಮೃತ ಬ್ರೋ, ಸಕ್ಕತ್ತಾಗಿದೆ. ಯಾರು ಮಾಡಿದ್ದು? ಸಾರ್ಥಿ. ಹೌದಾ ಬ್ರೋ, ನಿಮ್ಮ ಕೆಲಸ ಮಾಡೋಣ. ನಿಮ್ಮ ಮಾವನ ಹೆಸರಲ್ಲಿ ಹೋಟ್ಲ್ ಮಾಡೋಣ. ನಿಮ್ಮ ಮಾವನ ಮೇನ್ ಶೆಫು. ಹೋಟ್ಲ್ ಹೆಸರು ಹೇಳು. ಏನು? ಹೋಟೆಲ್ ಹನುಮಂತು. ಇವತ್ತಿನ ಸ್ಪೆಷಲ್ ಬಿಸಿ ಬೇಳೆ ಬಾತ್. ಬ್ರೋ, ಬೇಕಿದ್ರೆ ನಮ್ಮ ಮಾವನ ಒಂದು ಮಾತು ಕರ್ಸ್ಕೊಂಬಿಡೋಣ. ಇಬ್ರದ್ದು ಒಳ್ಳೆ ಕಾಂಬಿನೇಷನು. ಖಾರ ಬಾತು, ಕೇಸರಿ ಬಾತು ಸಕ್ಕತ್ತಾಗಿರುತ್ತೆ. ಇಂಥ ತರಲೆ ಮಾತಿಗೆ ಏನು ಕಮ್ಮಿ ಇಲ್ಲ ಪ್ರೀತು. ನಮ್ಮ ಮಾವ ಸಾಫ್ಟು, ನಿಮ್ಮ ಮಾವ 10 ಊರಿಗೆ ನಾ ಹೇಳೋ ಜಮೀನ್ದಾರರು. ಅಂಥವ್ರ ಹತ್ರ ಅಡುಗೆ ಮಾಡಿಸ್ತೀನಿ ಅಂತ ಹೇಳ್ತೀರಾ? ಸುಮ್ಮನೆ ಬ್ರೋ, ತಮಾಷೆ ಮಾಡಿದ್ದು. ಏನಾಯ್ತು? AC ರೂಮಲ್ಲಿ ಕೂತು ರಾಯಲ್ಲ ಜೀವನ ಮಾಡಿದವ್ ನೀನು. ಈ ಥರ ಕಷ್ಟ ಅನುಭವಿಸ್ತಿರೋದಕ್ಕೆ ನಾನೇ ಕಾರಣ ಆದ್ನಲ್ಲ ಬ್ರೋ. ಆ ರಾಮ ತಂದೆ ಮಾತನ್ನ ಉಳ್ಸೋಕ್ಕೋಸ್ಕರ ವನವಾಸ ಅನುಭವಿಸ್ದ. ಆದರೆ ನನ್ನ ಮುಂದೆ ಇರೋ ಈ ರಾಮ ತಮ್ಮನ್ನ ಉಳ್ಸೋಕ್ಕೋಸ್ಕರ ವನವಾಸ ಅನುಭವಿಸ್ತಾ ಇದ್ದೇನೆ. ಹಳೆದೆಲ್ಲ ಯಾಕೆ ಪ್ರೀತು? ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋಣ, ತಲೆ ಕೆಡ್ಸ್ಕೊಬೇಡ. ನಾವು ಆಸ್ತಿಲ್ ಭಾಗ ಕೇಳಿ ಅತ್ಯಮ್ಮನ ಮನಸ್ಸಿಗೆ ನೋವು ಕೊಟ್ಟು ಮನೆಯಿಂದ ಹೊರಗೆ ಬಂದಿದ್ದೀವಿ ನಿಜ. ಆದರೆ ನಾವೇನಿಲ್ಲಿ ನೆಮ್ಮದಿಯಾಗಿಲ್ಲ. ಅತ್ಯಮ್ಮನ ಹತ್ರ ಯಾವಾಗ ಕ್ಷಮೆ ಕೇಳಿ ಅರ್ಸನ್ ಕೋಟೆಗೆ ಹೋಗ್ತೀವೋ ಅಂತ ಕಾಯ್ತಾ ಇದ್ದೀವಿ. ವಿವರಿಸಿ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಲಿ ಇವು ಇಲ್ಲ. ಈಗ ನೀವು ಬಂದ ಕಾರಣ ತಿಳಿಸ್ತೀರಾ? ನಿನಗೆ ನೀನು ನಿಜವಾದ ಜಾಗ ಯಾವುದು ಅಂತ ತೋರ್ಸೋದಕ್ಕೆ ಅಂದ್ಕೊ. ತಿಪ್ಪೆ ಮೇಲೆ ಇರೋಳಿಗೆ ಉಪ್ಪರ್ಗೆ ಇರೋ ಕನಸು ಹೇಗಪ್ಪ ಬಂತು ಅಂತ ನಾನು ಅನ್ಕೊಂಡೆ. ಆದರೆ ನಿನ್ನ ತಮ್ಮನ್ನ ಅವನ ಬೈಕ್ನ ನೋಡಿದ್ರೆ ಈ ಮನೇಲಿರೋ ಮಕ್ಕಳು ಹೀಗೆ ಅಂತ ಅನ್ಸುತ್ತೆ. ಮಕ್ಕಳೇ ಹೀಗೆ ಅಂದಮೇಲೆ ಇನ್ನೂ ನಿಮ್ಮನ್ನ ಹೆತ್ತ ಮಹಾನ್ ಭಾವರು. ದಯವಿಟ್ಟು ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ, ನಿಮಗೆ ಕೈ ಮುಗಿತೀನಿ. ನೀವು ಯಾರು ಅಂತ ಗೊತ್ತು, ಆದರೆ ನಿಮ್ಮ ಉದ್ದೇಶನೇ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ನಿಜವಾದ ಜಾಗ ತೋರ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಒಬ್ಬ ಸೊಸೆಗೆ ನಿಜವಾದ ಜಾಗ ಅಂದರೆ ಅವಳ ಗಂಡನ ಮನೆ, ಅವಳ ಅತ್ತೆ ಮನೆ. ಅಂದರೆ ನನ್ನ ಜಾಗ ಅರ್ಸನ್ ಕೋಟೆ ತಾನೆ. ನೀವಿನ್ಯಾವ ಜಾಗ ನನಗೆ ತೋರ್ಸೋದಕ್ಕೆ ಬಂದಿದ್ದೀರಾ? ಇಷ್ಟು ವರ್ಷ ನೀವು ಯಾರು ಅಂತಾನೆ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಾಗ ಬಂದ್ರಿ, ಮನ್ಸಿಗೆ ಬಂದಾಗೆ ಅವಮಾನ ಆಗೋ ಥರ ಮಾತಾಡ್ತಾ ಇದ್ದೀರಾ. ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಸನ್ ಕೋಟೆ ಬಿಟ್ಟು ಹೋಗಿರ್ತಿದ್ರು. ಯಾಕೆ ಅಂದರೆ ನೀವು ಆಡ್ತಿರೋ ಮಾತುಗಳಂಥದ್ದು. ಆದರೂ ನಾನು ಹೋಗಲ್ಲ.
ಅರಸನ್ ಕೋಟೆ ನನ್ನ ಪಾಲಿಗೆ ದೇವಸ್ಥಾನ. ಅತ್ಯಮ್ಮ ಆ ದೇವಸ್ಥಾನದಲ್ಲಿರೋ ದೇವತೆ. ನನಗೆ ಯಾರು ಎಷ್ಟೇ ಹೀಯಾಳಿಸ್ಲಿ, ಅವಮಾನ ಮಾಡಲಿ, ನಾನು ಆ ದೇವತೆಯಿಂದ ದೂರ ಹೋಗೋ ನಿರ್ಧಾರ ಮಾಡಲ್ಲ. ಹಾಗಂತ ನೀವು ಸದ್ರ ತಗೊಂಡು ಸಮಯ ಸಿಕ್ಕಾಗೆಲ್ಲ ಹೀಗೆ ಬಂದು ಚುಚ್ಚಿ ಮಾತಾಡಬೇಡಿ. ನಿಮಗೆ ಕೈ ಮುಗಿತೀನಿ. ಅಕ್ಕ, ಪ್ರೀತು, ನೀನಿನ್ನು ಕೆಲಸಕ್ಕೆ ತೊಂದರೆ ಮಾಡ್ಕೊಂಬೇಡ, ಹೊರಡು. ಓಡೋದು ಹೆಂಗೆ ಓಡೋದು? ಎದ್ರಲ್ಲಿ ಓಡೋದು? ನಿನ್ನ ಕಾರಲ್ಲಿ. ನನ್ನ ಕಾರ್ ಆಫೀಸ್ ಹತ್ರನೇ ಇದೆ. ಮತ್ತು ನೀನು ಹೆಂಗೆ ಬಂದೆ? ಕ್ಯಾಬಲ್ಲಿ ಬಂದೆ. ಆದರೆ ಈಗ ನೀನೇ ಡ್ರಾಪ್ ಮಾಡಬೇಕು. ಏನಿವತ್ತು ಅದಕ್ಕೆ ಮೈದ್ನ ಇಬ್ಬರು ಆಟೋ ಹಿಂದೆ ಬಿದ್ದಿದ್ದೀರಾ? ಬೆಳಗ್ಗೆ ಅವಳು ಅಷ್ಟೇ ಆಟೋದಲ್ಲಿ ಕೂತ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗೋವರೆಗೂ ನಾನು ಆಟೋದಿಂದ ಇಳಿಯಲ್ಲ ಅಂತ ಹೇಳ್ತಾ ಇದ್ದು. ಈಗ ನೀನು ಅದಕ್ಕೆ ನಾನು ರೌಂಡ್ ಹೊಡಿಸ್ದಾ? ಅವಳನ್ನ ರೌಂಡ್ ಹೊಡ್ಸಿದ್ದು ಆಯಿತು, ಹೊಟ್ಟೆಯಲ್ಲಿರೋ ಮಗುಗೂ ಒಂದು ರೌಂಡ್ ಹೊಡ್ಸಿದ್ದಾಯ್ತು. ಹಾಗಾದರೆ ನಾನು ನಿನ್ನ ಮಗನ ಥರನೇ ಅಲ್ವಾ? ನನ್ನನ್ನು ಆಫೀಸ್ ಹತ್ರ ಡ್ರಾಪ್ ಮಾಡೋದು ನ್ಯಾಯ ಅಲ್ವಾ? ನ್ಯಾಯನೇ, ಆದರೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇವಾಗೇನು ಡ್ರಾಪ್ ಮಾಡ್ತೀಯ ಅಥವಾ ನಟರಾಜ ಸರ್ವಿಸ್ ಉಳಿಸ್ಕೊಳ್ಳ? ಆಯಿತು, ಅದು ಎಷ್ಟು ಡ್ರಾಮಾ ಮಾಡೋದು ಕಲ್ತಿದ್ಯಾ? ಬಾ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಬ್ರೋ. ಪ್ರೀತು, ಕೂತ್ಕೋ. ಬ್ರೋ, ಇವತ್ತು ನಾನು ಡ್ರೈವರ್ ಆಗ್ತೀನಿ, ನಿಮ್ಮ ಪ್ಯಾಸೆಂಜರ್ ಆಗ್ತೀಯಾ? ಬ್ರೋ, ಸೂಪರ್ ಆಗಿದೆ ಬ್ರೋ. ಬಾ ಬ್ರೋ. ಅಣ್ಣ, ಜಯನಗರ್ ಬರ್ತೀರಾ? ಮೇಡಮ್, ಜಯನಗರ್ಗೂ ಬರಲ್ಲ, ಜೆ ಪಿ ನಗರ್ಗೂ ಬರಲ್ಲ. ಇವತ್ತು ಅಂಟ ಮಸ್ತ್ ಫುಲ್ ಬಿಸಿ. ಬೇರೆ ಆರ್ಡರ್ ನೋಡ್ಕೊಡಿ. ಸರಿ. ಬಾ ಬ್ರೋ, ಹೋಗೋಣ. ಪ್ರೀತು, ಸರ್ಕೋ. ಯಾಕೆ ಬ್ರೋ? ನಾನು ನನ್ನ ತಮ್ಮನ ಫ್ರೆಂಡ್ ಥರ ನೋಡೋದು. ಫ್ರೆಂಡ್ಸು ಹಿಂಗೆ ತಾನೇ ಹೋಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.